ಯಾವ ವಿಷಯದ ಬಗ್ಗೆ ಇವತ್ತು ನಾವು ಇಲ್ಲಿ ಮಾತಾಡೋಣ ಅಂತ ಯೋಚನೆ ಮಾಡಿದಾಗ ಅನೇಕರು ಅಪೇಕ್ಷೆ ಪಟ್ಟಿದ್ದು ಅನಿದ್ರತೆ, ನಿದ್ರಾಹೀನತೆ. ಅನಿದ್ರತೆ ಅಂದರೆ ನಿದ್ದೆ ಬರೋದೇ ಇಲ್ಲ, ನಿದ್ರಾಹೀನತೆ ಅಂದರೆ ನಿದ್ದೆ ಮಾಡೋಕ್ಕೆ ಅವಕಾಶ ಇಲ್ಲ, ಸರಿಯಾಗಿ ಬರ್ತಾ ಇಲ್ಲ, ಮಾಡೋ ಪ್ರಯತ್ನ ಮಾಡಿದ್ರೂ ಅಲ್ಲಿ ನಾವು ಸಾಫಲ್ಯವನ್ನು ಹೊಂದ್ತಾ ಇಲ್ಲ ಅಂತಕ್ಕಂಥದ್ದು ಸರ್ವೇ ಸಾಮಾನ್ಯವಾಗಿ ಇತ್ತೀಚೆಗೆ ಒತ್ತಡಯುಕ್ತ ಜನಜೀವನ. ರಾತ್ರಿಯೆಲ್ಲ ನಾನು ಮೊಬೈಲಲ್ಲೋ ಸೋಷಿಯಲ್ ಮೀಡಿಯಾದಲ್ಲೋ ಇದ್ದು ಮಾಧ್ಯಮದಲ್ಲೋ ಮತ್ತೇನೋ ಮಾಡಿಕೊಂಡು ಕೆಡಿಸ್ಕೋತೀನಿ ಆರೋಗ್ಯ ಅಂತಕ್ಕಿಂತ ಒಂದು. ಎರಡನೇದು ವೃತ್ತಿಪರವಾಗಿ ಕೆಲವೊಬ್ಬರು ಇರಲೇಬೇಕು. ನಾನಾಗಲೂ ಉದಾಹರಣೆಗಳು ಕೊಟ್ಟೆ. ಒಬ್ಬ ಚಾಲಕ ರಾತ್ರಿ ಕೆಲಸ ಮಾಡ್ತಕ್ಕಂಥದ್ದು ಅನಿವಾರ್ಯ, ಪೈಲಟು ರಾತ್ರಿ ಕೆಲಸ ಮಾಡ್ತಕ್ಕ ಅನಿವಾರ್ಯ, ಡಾಕ್ಟ್ರುಗಳು ರಾತ್ರಿ ಕೆಲಸ ಮಾಡ್ತಕ್ಕ ಅನಿವಾರ್ಯ, ಮಾಧ್ಯಮದವರು ರಾತ್ರಿಯೆಲ್ಲ ಕೆಲಸ ಮಾಡ್ತಕ್ಕ ಅನಿವಾರ್ಯ. ಅಂತಹ ಪರಿಸ್ಥಿತಿಗಳಲ್ಲಿ ಬೆಳಗಾಗೆದ್ದು ಸ್ಟ್ರಾಂಗ್ ಪವರ್ ನ್ಯಾಪ್ ಅಂದರೆ ರಾತ್ರಿ 10 ಅವರ್ ಮಲಗ್ತಾ ಇದ್ದೆ, ಬೆಳಗ್ಗೆ ಬಂದು 10 ಅವರ್ ಮಲಗಿಬಿಡಲ್ಲ, ಡುಮ್ಮ ಆಗಿಬಿಡ್ತೀರಿ, ದಪ್ಪ ಆಗಿಬಿಡ್ತೀರಿ, ಮೈ ಬಂದುಬಿಡುತ್ತೆ, ಜಡತ್ವ ಬಂದುಬಿಡುತ್ತೆ. ಬೆಳಗ್ಗೆ ನಿದ್ದೆ 3-4 ಅವರು ಶಾರ್ಟ್ ಆ್ಯಂಡ್ ಕ್ರಿಸ್ಪ್ ಆಗಿರಬೇಕು. ಇದು ಒಂದು ಭಾಗ, ಇದು ರೆಮಿಡಿಯ ಭಾಗ. ಎರಡನೇದು ರಾತ್ರಿ ಮಲ್ಕೋತೀನಿ, ಬೆಳಗ್ಗೆನೂ ಮಲಗ್ತೀನಿ, ಹಾಗಾಗಿ ರಾತ್ರಿ ನಿದ್ದೆ ಬರಲ್ಲ. ಬೆಳಗ್ಗೆ ನಿದ್ದೆ ಮಾಡಿದರೆ ಡೆಫಿನೆಟ್ಲಿ ರಾತ್ರಿ ನಿದ್ದೆ ಬರಲ್ಲ. ಯಾಕೆ ಅಂತ ಹೇಳಿದರೆ, ನಾನು ಈಗಷ್ಟೇ ಹೇಳಿದೆ ಬೆಳಗಿನ ನಿದ್ದೆ ತುಂಬ ಪವರ್ಫುಲ್ ನಿದ್ದೆ ಇರುತ್ತೆ ಅಂತ. ಸೊ ಬೆಳಗ್ಗೆ 2 ಅವರ್ ಮಲಗಿದರೆ ರಾತ್ರಿ ಸುಮಾರು 6 ಅವರ್ ಮಲಗದಷ್ಟು ರಿಲ್ಯಾಕ್ಸೇಷನ್ ಬೆಳಗ್ಗೆನೇ ಸಿಕ್ಕಿಬಿಟ್ಟಿರುತ್ತೆ. ಹಾಗಾಗಿ ರಾತ್ರಿ ಇಡೀ ನಿದ್ದೆ ಬರದಿರೋಕ್ಕೆ ಪ್ರಮುಖವಾದಂಥ ಕಾರಣ. ಇನ್ನು ಬೆಳಗಾಗಿ ಹೇಳ್ತೀನಿ ಸರ್, ತುಂಬ ದಣ್ಕೊಂಡು ಬರ್ತೀನಿ, ಚೆನ್ನಾಗಿ ಶಾರೀರಿಕ ವ್ಯಾಯಾಮ ಮಾಡ್ತೀನಿ. ಸಂಸ್ಕೃತದಲ್ಲಿ ಮಾತು ಹೇಳ್ತೀವಿ, ಆಯಾಮೋ ವಿವಿಧಾಂಗಾನಾಂ ವ್ಯಾಯಾಮ ಇತಿ ಪ್ರಕೀರ್ತಿತಃ. ಎಲ್ಲ ಆಯಾಮಗಳಿಗೂ ನಾನು ಒಳ್ಳೆಯ ಕೆಲಸವನ್ನು ಕೊಡ್ತೀನಿ, ದಣಿಸ್ತೀನಿ. ನನ್ನ ಬಾಡಿ ಪಾರ್ಟ್ಸೆಲ್ಲ ತುಂಬ ಸ್ಟ್ರೈನ್ ಆಗೋ ಥರ ನೋಡ್ತೀನಿ, ಮನಸ್ಸು ತುಂಬ ನಿರ್ಮಲವಾಗಿ ಇಟ್ಕೊಳ್ತೀನಿ. ಇದು ಒಂದು ರೆಮಿಡಿ. ನಾವು ಫೋಕಸ್ ಮಾಡಬೇಕಾಗಿರ್ತಕ್ಕಂಥ ಚಿತ್ತ ಈ ಕಡೆ ಇರಬೇಕಾಗಿರ್ತಕ್ಕಂಥ ಗಮನವನ್ನು ಈ ಕಡೆ ಇರಬೇಕಂತ ಒಂದು ಅಂಶ. ರಿಮಿಡಿಯಲ್ ಪಾರ್ಟ್ಸಲ್ಲಿ ಅನೇಕ ಸಂದರ್ಭದಲ್ಲಿ ಗ್ರಾಮೀಣ ಭಾಗಗಳಲ್ಲೂ ಈ ಸಮಸ್ಯೆ ಇದೆ. ಇವತ್ತು ನಾನು ಹೇಳ್ತಕ್ಕಂಥ ರೆಮಿಡಿ ನಗರ ಪ್ರದೇಶದಲ್ಲಿ ಸಿಗಲಾರದೆ ಅಥವಾ ಅಲಭ್ಯ ಅಂತೇನೂ ಇಲ್ಲ. ಎಮ್ಮೆಯ ಹಾಲು. ಎಮ್ಮೆಯ ಹಾಲು ತುಂಬ ಚೆನ್ನಾಗಿ ನಿಮಗೆ ನಿದ್ರಾ ಪ್ರವರ್ತಕ, ನಿದ್ದೆಯ ಗುಣಮಟ್ಟವನ್ನು ತುಂಬ ಚೆನ್ನಾಗಿ ಜಾಸ್ತಿ ಮಾಡ್ತಕ್ಕಂಥ ನಿಟ್ಟಿನಲ್ಲಿ ಸಿಂಪಲ್ ಎಮ್ಮೆಯ ಹಾಲು ತುಂಬ ಚೆನ್ನಾಗಿ ಕೆಲಸ ಮಾಡುತ್ತೆ. ಹೆದರ್ಕೋಬೇಡಿ, ಎಮ್ಮೆ ಹಾಲು ತೊಗೊಳ್ಳೋದ್ರಿಂದ ಮೈ ಬಂದುಬಿಡುತ್ತೆ, ಕೊಲೆಸ್ಟ್ರಾಲ್ ಜಾಸ್ತಿ ಆಗಿಬಿಡುತ್ತೆ, ನಾನು ತುಂಬ ಡಯಟ್ ಕಾನ್ಷಿಯಸ್ ಅಂತ. ಸೊ ಹಾಗಾಗಿ ಎಮ್ಮೆಯ ಹಾಲನ್ನು ನಾವು ರಾತ್ರಿ ಮಲಗುವ ಮುಂಚೆ ಸುಮಾರು 200 ml, ಸ್ವಲ್ಪ ಬೇಕಾದ್ರೆ ನೀರು ಕೂಡ ಹಾಕ್ಕೊಳ್ಬೋದು, ಅಲ್ಲಿಗೆ 250 ml ಆಗುತ್ತೆ. ಇದನ್ನು ಸೇವನೆ ಮಾಡೋದು ತುಂಬ ಯಶಸ್ವಿ ಚಿಕಿತ್ಸೆ. ನಿದ್ದೆ ಬರ್ತಾ ಇಲ್ವಾ, ಇನ್ಯಾಕೆ ಯೋಚನೆ ಮಾಡ್ತೀರಾ? ಹೀಗೆ ನಾನು ಹೇಳ್ತಂಥ ಸರಳ ಉಪಾಯಗಳನ್ನು ಉಪಯೋಗಿಸ್ಕೊಳ್ಳಿ. ಸುಖಮಯವಾದಂಥ ನಿದ್ರೆ ಈ ರಾತ್ರಿ ನಿಮ್ಮದಾಗಿರುತ್ತೆ. ಇನ್ನು ಅನೇಕ ಸಮಸ್ಯೆಗಳು, ಅನೇಕ ಪರಿಹಾರಗಳು. ವಾಪಸ್ ಬರ್ತೀನಿ. ನಮಸ್ಕಾರ.